ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಮಂಚೂರಿ ಕಡೆ ಅಧ್ಯಕ್ಷರು ನಮ್ಮ ಪಕ್ಷಗಳು ಎಲ್ಲರೂ ಕೂಡ ಭಾಗವಹಿಸಿದ್ದು ಬಹಳಷ್ಟು ಶಾಸಕರು ಸಭೆಗೆ ವಿಧಾನಸಭೆ ಬಹಳಷ್ಟು ವಿಸ್ತೃತವಾದ ಚರ್ಚೆ ಆಯಿತು. ಸರ್ಕಾರ ಮಾಡ್ತಾ ಇರುವಂಥ ತಪ್ಪುಗಳು ಕೊರತೆ ಕಾನೂನು ಸುವ್ಯವಸ್ಥೆ ಮೆಟ್ರೋ ಫೈನಾನ್ಸ್ ಸಮೃದ್ಧಿ ಸಾಗುವ ಅರ್ಜಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಅನುದಾನಗಳನ್ನ ಎರಡು ಬಜೆಟ್ ಅಲ್ಲೂ ಅನುದಾನ ಕೊಡದೆ ಮೋಸ ಮಾಡಿದ್ದಾರೆ. ಎಲ್ಲರ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಆಯಿತು. ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಹಾಜರಾತಿಯನ್ನ ಜಾಸ್ತಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮಾಡುವಂತಹ ಕೆಲಸವನ್ನ ಮಾಡಬೇಕು ವಿಧಾನಸಭೆ ಒಳಗಡೆ ಮತ್ತು ಅದೇ ರೀತಿ ಹೊರಗಡೆನೂ ಕೂಡ ಯಾವ್ಯಾವ SC/ST ಹಣ ದುರುಪಯೋಗ ಆಗ್ತಾ ಇದೆ, ಸಾಗುವಳಿ ಅರ್ಜಿಗಳು ಇದಾಗ್ತಾ ಇದೆ, ವಿಶ್ವವಿದ್ಯಾಲಯಗಳು ರದ್ದು ಮಾಡ್ತಾ ಇದ್ದಾರೆ, ಹೊರಗಡೆನೂ ಕೂಡ ಇದಕ್ಕೆ ಹೋರಾಟ ಮಾಡುವುದಕ್ಕೆ ಇವತ್ತು ತೀರ್ಮಾನ ಮಾಡಿದೆ. ಬಹಳ ಫಲಪ್ರದವಾದಂತಹ ಸಭೆ, ಮುಖ್ಯವಾದಂತಹ ಸಭೆಯಾಗಿದೆ. ನಮ್ಮ ಎಲ್ಲ ಶಾಸಕರು ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ. ಮತ್ತೆ ಪೂರ್ತಿ ಬಜೆಟ್ ಮತ್ತು ಗವರ್ನರ್ ಸ್ಪೀಚ್ ಅನ್ನ ಪೂರ್ತಿ ಏನು ಸಮಯ ಇದೆ ಅಷ್ಟನ್ನು ಉಪಯೋಗ ಮಾಡೋಣ. ಒಂದು 4-5 ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಲ್ಯಾಂಡ್ ಆರ್ಡರ್ ಬಗ್ಗೆ ಮತ್ತು KPC ಅಕ್ರಮದ ಬಗ್ಗೆ, ಮೈಕ್ರೋ ಫೈನಾನ್ಸ್, ಸಾಗುವಳಿ, ಬಗರ್ಕುಂ ಸಾಗುವಳಿ, ಈ ಥರದ್ದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಅಧಿವೇಶನದಲ್ಲಿ ಮಾತನಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಮೊದಲನೇದಾಗಿ ಉದಯಗಿರಿನೇ ಫಸ್ಟ್, ಅದಾದ್ಮೇಲೆ ಬ್ಯಾಂಕ್ಗಳ ದರೋಡೆ, ಆಗಲೊತ್ತೆ ಬ್ಯಾಂಕ್ಗಳ ದರೋಡೆ ಮಾಡಿದವರು ಇನ್ನೂ ಕೆಲವು ಸಿವಿಲೇ ಇಲ್ಲ. ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆಗಳು, ಗಣೇಶ್ ಹಬ್ಬದಲ್ಲಿ ಆದಂತ ಹಲ್ಲೆ, ಇದೀಗ ಬೆಂಗಳೂರಲ್ಲಿ ಹಸಿರಿನ ಕೆಚ್ಚಲು ಕುಯ್ದಂತಹ ಘಟನೆ ನೂರಾರು ಇದೆ. ಈ ಸರ್ಕಾರ ಬಂದ ಮೇಲೆ ನೂರಾರು ಆ ಥರದ ಇನ್ಸಿಡೆಂಟ್ ಆಗಿದೆ. ಇವೆಲ್ಲ ಪ್ರಚಲಿತವಾಗಿ ಬಹಳ ಪ್ರಮುಖತೆಯನ್ನ ಪಡೆದಿರುವಂತದ್ದು ಜನ ಆತಂಕದಲ್ಲಿ ಈ ವಿಚಾರನೂ ಕೂಡ ನಮ್ಮ ನಾಳೆ JDS ಕೂಡ ಪ್ರತಿಭಟನೆ ಮಾಡ್ತಾರೆ, ಬಿಜೆಪಿ ಕೂಡ ಭಾಗಿಯಾಗಿದ್ದಾರೆ. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀವಿ. ವಿಧಾನಸಭೆ ಹೊರಗಡೆ ಏನೇನ್ ಮಾಡ್ತಾ ಇದ್ದಾರೋ ಅದನ್ನ ಕುಮಾರಸ್ವಾಮಿ ಆಗ್ಬೇಕು ಕೂತು ಮಾತಾಡಿ ನಾವು ತೀರ್ಮಾನ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.